ಹಾಯ್ ಎವ್ರಿವನ್. ಇಲ್ಲಿ ನೋಡ್ಬೋದು ಪ್ಲೇಸಸ್ ಇನ್ ನ್ಯೂಸ್. ಇವೊಂಥರ ಹೇಗಂತಂದ್ರೆ ಇವು ಒಂಥರ ಲೋ ಹ್ಯಾಂಗಿಂಗ್ ಫ್ರೂಟ್ಸ್ ಅಂತ ಹೇಳ್ಬೋದು. ಯಾವ ಥರ ಅಂತಂದ್ರೆ ಲೋ ಹ್ಯಾಂಗಿಂಗ್ ಫ್ರೂಟ್ಸ್ ಅಂದ್ರೆ ನಮ್ಮ ಕೈಗೆ ನಿಲುಕ್ತಾ ಇರುತ್ತೆ. ಸೊ ಎಕ್ಸಾಮಲ್ಲಿ ಬಂದ್ಬಿಟ್ರೆ ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಒಂದ್ಸಲ ನೀವು ಡೈಲಿ 5 to 10 minutes ಕಾನ್ಸಂಟ್ರೇಟ್ ಮಾಡಿದರೆ 5 to 10 minutes ಕಾನ್ಸಂಟ್ರೇಟ್ ಮಾಡಿದರೆ ಈಸಿಯಾಗಿ ಎಕ್ಸಾಮಲ್ಲಿ ಅಟೆಂಡು ಮಾಡ್ಬೋದು. ಮತ್ತೆ ಆಪ್ಷನ್ಸ್ ಎಲಿಮಿನೇಟ್ ಕೂಡ ಮಾಡ್ಬೋದು. ಪ್ಲೇಸಸ್ ಇನ್ ನ್ಯೂಸ್ ಏನೇನು ಕವರ್ ಮಾಡುತ್ತೆ? ಸೊ ಎನ್ವಿರಾನ್ಮೆಂಟ್ ಕೂಡ ಕವರ್ ಮಾಡುತ್ತೆ. ಸೊ ಪೊಲಿಟಿಕಲ್ ಕಾನ್ಸೆಪ್ಟು, ಜಿಯೋ ಪೊಲಿಟಿಕಲ್ ಕಾನ್ಸೆಪ್ಟ್, ಜಿಯೋಗ್ರಫಿ ಕೂಡ ಕವರ್ ಮಾಡುತ್ತೆ. ಓಕೆ, ಆ ಥರದಲ್ಲಿ ಸೊ ನಾವು ಈಗ ಇಂಡಿಯಾದಲ್ಲಿ ನೋಡ್ಬೋದು. ಸೊ ಇಂಡಿಯಾದಲ್ಲಿ ಬಕೆಟ್ ಏನು ಆಗ ಹಾರ್ನ್ಬಿಲ್ ಫೆಸ್ಟಿವಲ್ ಅಂತ ಮಾಡಿದ್ದಾರೆ. ಸೊ ಇದು ಡೈರೆಕ್ಟಾಗಿ ಎಕ್ಸಾಮಲ್ಲಿ ಈ ಥರ ಕೇಳಲ್ಲ. ಸೊ ಅರುಣಾಚಲ್ ಪ್ರದೇಶದ್ದು ಸ್ಟೇಟ್ ಬರ್ಡ್ ಏನಂತ ಹೇಳ್ತಾರೆ. ಸೊ ಹಾರ್ನ್ಬಿಲ್ ಅರುಣಾಚಲ್ ಪ್ರದೇಶದ್ದು ಸ್ಟೇಟ್ ಬರ್ಡ್ ಅಂತ. ಓಕೆ, ಇದನ್ನು ಕೇಳಿ. ಸೊ ನೆಕ್ಸ್ಟ್ ಏನು ಕೇಳ್ಬೋದು? ಓಕೆ, ಟೈಗರ್ ರಿಸರ್ವ್ ಕೇಳ್ಬೋದು. ಓಕೆ, ಟೈಗರ್ ರಿಸರ್ವ್, ನಮ್ದಪ್ಪ ಟೈಗರ್ ರಿಸರ್ವ್, ನೆಕ್ಸ್ಟು ಕಂಬ್ಲಾಂಗ್ ಟೈಗರ್ ರಿಸರ್ವ್ ಬರುತ್ತೆ. ಸೊ ಈ 3 ಟೈಗರ್ ರಿಸರ್ವ್ ಅರುಣಾಚಲ್ ಪ್ರದೇಶದಲ್ಲಿ ಬರುತ್ತೆ. ಇವನ್ನ ಕೇಳ್ಬೋದು. ಸೊ ನೆಕ್ಸ್ಟು ವಿಜಯವಾಡ ಆಂಧ್ರ ಪ್ರದೇಶದಲ್ಲಿ ಸ್ಟ್ಯಾಚ್ಯೂ ಆಫ್ ಸೋಷಿಯಲ್ ಜಸ್ಟಿಸ್ ಮಾಡಿದ್ದಾರೆ. ಸೊ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ದು ಸ್ಟ್ಯಾಚ್ಯೂ ಆಫ್ ಸೋಷಿಯಲ್ ಜಸ್ಟಿಸ್. ಓಕೆ, ಇದು ಗೊತ್ತಿರಲಿ. ನೆಕ್ಸ್ಟು ಕುದಂಕುಲಂ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್. ಇದೇನು ಗೊತ್ತಾ? ಇಂಡಿಯಾದು ಲಾರ್ಜೆಸ್ಟ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್. ಸೊ 2000 ಮೆಗಾವ್ಯಾಟ್ ಪವರ್ ಪ್ರೊಡ್ಯೂಸ್ ಮಾಡಿ 2000. ಸೊ ನೆಕ್ಸ್ಟು ತಮಿಳುನಾಡಲ್ಲೇ ಏನಿದೆ, ಕಲ್ಪಕಂ ಇದೆ. ಸೊ ಕಲ್ಪಕಂ ಇದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್. ಸೊ ಟೋಟಲಿ ಏನು ಇಂಡಿಜಿನಸ್ಲಿ ಬಿಲ್ಟ್ ಇದು ಇಂಡಿಜಿನಸ್. ಸೊ ಕುದಂಕುಲಂ ವಿತ್ ಹೆಲ್ಪ್ ಆಫ್ ರಷ್ಯಾ ಬಿಲ್ಡ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ಪೆಂಚ್ ಟೈಗರ್ ರಿಸರ್ವ್ ಮಧ್ಯಪ್ರದೇಶ ಮತ್ತೆ ಮಹಾರಾಷ್ಟ್ರ ಬಾರ್ಡರಲ್ಲಿ ಬರುತ್ತೆ. ಇಲ್ಲಿ ಏನಾಗಿದೆ, ಇಂಡಿಯಾದು ಫಸ್ಟ್ ಡಾರ್ಕ್ ಸ್ಕೈ ರಿಸರ್ವ್ ಅಂತ ಕರೀತಾರೆ. ಡಾರ್ಕ್ ಸ್ಕೈ ರಿಸರ್ವ್ ಅಂತಂದ್ರೆ ಲೈಟ್ ಪೊಲ್ಯೂಷನ್ ಏನು ಆಗ್ತಿರುತ್ತೆ ರಾತ್ರಿ ಟೈಮಲ್ಲಿ, ನೈಟ್ ಟೈಮಲ್ಲಿ ಅದನ್ನು ಅವಾಯ್ಡ್ ಮಾಡೋದು. ಸೊ ಇಂಡಿಯಾಸ್ ಫಸ್ಟ್ ಡಾರ್ಕ್ ಸ್ಕೈ ರಿಸರ್ವ್, ದಟ್ ಈಸ್ ಪೆಂಚ್ ಟೈಗರ್ ರಿಸರ್ವ್. ನೆಕ್ಸ್ಟು ಎಂಡೋಸಲ್ಫಾನ್ ಡಂಪಿಂಗ್ ಅಂತ ಕರೀತಾರೆ. ಸೊ ಎಂಡೋಸಲ್ಫಾನ್ ಇದು ಒಂದು ಕೀಟನಾಶಕ ಅಥವಾ ಕ್ರಿಮಿನಾಶಕ ಅಂತಾರೆ, ಪೆಸ್ಟಿಸೈಡ್ ಅಥವಾ ಇನ್ಸೆಕ್ಟಿಸೈಡ್. ಇದು ಜಾಸ್ತಿ ಯೂಸ್ ಮಾಡೋದ್ರಿಂದ ಈ ಒಂದು ಎಲ್ಲಿ ಅಂತ ಹೇಳಿದ್ರೆ ಮಿಂಚಿನ ಪಡವು ಅಂತ ಬರುತ್ತೆ ಕೇರಳದಲ್ಲಿ, ಕಾಸರಗೋಡ್ ಡಿಸ್ಟಿಕ್ ಅಲ್ಲಿ. ಸೊ ಇಲ್ಲಿ ಏನಾಗುತ್ತೆ, ಕರ್ನಾಟಕದಿಂದ ಮತ್ತೆ ಕೇರಳದಿಂದ ಏನಾಗುತ್ತೆ, ಇಲ್ಲಿ ಡಂಪಿಂಗ್ ಅಂದ್ರೆ ಇಲ್ಲಿ ತಂದು ಹಾಕೋದು, ಈ ತರ ಎಲ್ಲ ಹಾಕ್ತಾರೆ. ಸೊ ವೇಸ್ಟ್ ನ ತಂದ್ಬಿಟ್ಟು ಈ ತರ ಹಾಕ್ತಾರೆ. ಸೊ ಈ ಒಂದು ಏನು ಪ್ರದೇಶದಲ್ಲಿ ಎನ್ವೈರ್ಮೆಂಟೇ ಏನು ಕಲುಷಿತ ಆಗಿದೆ, ಅಂದ್ರೆ ಪರಿಸರ ಹಾಳಾಗಿದೆ. ಈ ಒಂದು ಪ್ರದೇಶದಲ್ಲಿ ಕಂಟಾಮಿನೇಟ್ ಆಗಿದೆ. ಇದರಿಂದ ನಮ್ಗೆ ನೋಡ್ಬೋದು ಡಿಸೀಸಸ್ ಮತ್ತೆ ಡೆತ್ಸ್ ಕೂಡ ಆಗಿದ್ದಾವೆ. ಓಕೆ, ನೆಕ್ಸ್ಟ್ ಸ್ಲೈಡಲ್ಲಿ ನಾವು ನೋಡೋಣ. ನೆಕ್ಸ್ಟು ಚಿನ್ನಾರು ವೈಲ್ಡ್ ಲೈಫ್ ಸೆಂಚುರಿ. ಇದು ಇದಕ್ಕೆ ಕೇರಳ ಡಿಸ್ಟ್ರಿಕ್ಟ್ ಅಲ್ಲಿ ಬರುತ್ತೆ. ಓಕೆ, ದೀಸ್ ಆರ್ ಸಮ್ ಇಂಪಾರ್ಟೆಂಟ್ ಏನು ಪ್ಲೇಸಸ್ ಇನ್ ನ್ಯೂಸ್. ನೆಕ್ಸ್ಟು ನಾವು ನೋಡಿದ್ವಿ ಕಾಸರಗೋಡು ಎಂಡೋಸಲ್ಫಾನ್ ಅಂತೇಳಿ. ಸೊ ಇದು ನಾವು ಹೇಳಿದ್ವಿ ಕ್ರಿಮಿನಾಶಕ, ಕೀಟನಾಶಕ ಅಂತ ಯೂಸ್ ಮಾಡ್ತಾರೆ. ಇದು ಗ್ಲೋಬಲ್ ಅಲ್ಲಿ ಆಕ್ಚುಲಿ ಎಲಿಮಿನೇಟ್ ಮಾಡಿದ್ದಾರೆ, ಬಟ್ ನಮ್ಮ ಇಂಡಿಯಾದಲ್ಲಿ ಇದನ್ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾರೆ. ರೆಸ್ಟ್ರಿಕ್ಟ್ ಇದೆ, ಬಟ್ ಯೂಸ್ ಮಾಡ್ತಾರೆ. ಸೊ ಇದನ್ನ ಇರ್ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಸೊ ಕಂಟಿನ್ಯೂಸ್ ಯೂಸ್ ಮಾಡೋದ್ರಿಂದ ಮಾಹಿತಿ ಇಲ್ಲ ಯೂಸ್ ಮಾಡೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಮಕ್ಕಳಲ್ಲಿ ನೋಡ್ಬೋದು ತಲೆ ಶೇಪು ಎಲ್ಲ ಚೇಂಜ್ ಆಗೋದು, ಈ ತರ ಎಲ್ಲ ಕಾಣಿಸುತ್ತೆ. ಮತ್ತೆ ಎನ್ವೈರನ್ಮೆಂಟಲ್ ಹಜಾರ್ಡು ಮತ್ತೆ ರಿಲೇಟೆಡ್ ಡೆತ್ಸ್ ಕೂಡ ಆಗಿದೆ. ಓಕೆ, ಎಕ್ಸಾಂಪಲ್ ಏನ್ ಬರ್ಬೋದು, ಸೊ ಇದು ಎಂಡೋಸಲ್ಫಾನ್ ಇದೆ, ಇದ್ರದ್ದು ಏನು ಕೆಮಿಕಲ್ ನೇಮ್ ಕೇಳ್ಬೋದು, ಸೈಕ್ಲಿಕ್ ಸಲ್ಫೈಟ್ ಈಸ್ಟರ್ ಅಂತ ಕರೀತಾರೆ. ಸೊ ದಿಸ್ ಇಸ್ ಏನು ಕೆಮಿಕಲ್ ನೇಮ್ ಆಫ್ ಎಂಡೋಸಲ್ಫಾನ್. ಸೊ ಎಂಡೋಸಲ್ಫಾನ್ ಕಾಸರಗೋಡು ಡಿಸ್ಟಿಕ್ ಏನು ಕೇರಳದಲ್ಲಿ ಈ ತರ ಆಗಿದೆ. ಸೊ ನೆಕ್ಸ್ಟ್ ಚಿನ್ನಾರ್ ವೈಲ್ಡ್ ಲೈಫ್ ಸೆಂಚುರಿ ನೋಡಿದ್ವಿ, ಇಲ್ಲಿ ಯೂರೋಸಿಯನ್ ಆಟರ್ ಕಾಣಿಸ್ಕೊಂಡಿದೆ, ಅದಕ್ಕೆ ಇದು ಚಿನ್ನಾರ್ ವೈಲ್ಡ್ ಲೈಫ್ ಸೆಂಚುರಿ ಏನು. ಓಕೆ, ಸೊ ನೆಕ್ಸ್ಟ್ ಪ್ಲೇಸಸ್ ಇನ್ ನ್ಯೂಸ್ ಏನು ವರ್ಲ್ಡ್ ಅಲ್ಲಿ ಅಂಗೋಲಾ ಅಂತ ಬರುತ್ತೆ. ಇತ್ತೀಚೆಗೆ ಆಫ್ರಿಕನ್ ಕಂಟ್ರೀಸ್ ತುಂಬಾ ಏನು ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ. ಅಂಗೋಲಾ ರಿಚ್ ಇನ್ ಏನು ಪೆಟ್ರೋಲಿಯಂ ಮತ್ತೆ ಮಿನರಲ್ಸ್. ಸೊ ಏನ್ ಕೇಳ್ಬೋದು, ಕ್ವಶನ್ ಹೆಂಗ್ ತರ ಬರುತ್ತೆ, ಅಂಗೋಲಾ ಇದು ಕೋಸ್ಟಲ್ ಕಂಟ್ರಿನ, ಇಟ್ ಇಸ್ ಅ ಕೋಸ್ಟಲ್ ಕಂಟ್ರಿ. ಇಲ್ಲಿ ನೋಡ್ಬೋದು ಅಟ್ಲಾಂಟಿಕ್ ಓಷನ್ ಕೋಸ್ಟ್ ಇದೆ ಅದಕ್ಕೆ. ಸೊ ಆಪ್ಷನ್ ಅಲ್ಲಿ ಲ್ಯಾಂಡ್ ಲಾಕ್ಡ್ ಕಂಟ್ರಿ ಇತ್ತಂದ್ರೆ ದಟ್ ಈಸ್ ರಾಂಗ್, ಲ್ಯಾಂಡ್ ಲಾಕ್ಡ್ ಅಲ್ಲ, ಇದು ಕೋಸ್ಟಲ್ ಕಂಟ್ರಿ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಮಾರಿಷಿಯಸ್ ಇಸ್ರೋ ಜೊತೆ ಸೇರಿ ಸ್ಯಾಟಲೈಟ್ ಬಿಲ್ಡ್ ಮಾಡ್ತಿದೆ, ಇದು ಓಕೆ. ನೆಕ್ಸ್ಟ್ ಸೆನೆಗಲ್ ಬರುತ್ತೆ, ನಾವು ನೆಕ್ಸ್ಟ್ ನೋಡೋಣ. ಇಂಪಾರ್ಟೆಂಟ್ ಪ್ಲೇಸಸ್ ಇನ್ ನ್ಯೂಸ್ ವರ್ಲ್ಡ್ ಅಲ್ಲಿ ಡೀಟೇಲ್ ಆಗಿ ನೋಡೋಣ. ಸೊ
ಪನಾಮ ಕೆನಾಲ್ ಬರುತ್ತೆ. ಇಲ್ಲಿ ನಾವು ಟೂ ಏನು ವರ್ಡ್ಸ್ನ ಅರ್ಥ ಮಾಡ್ಕೋಬೇಕು. ಒಂದು ಸ್ಟ್ರೇಟು, ಇನ್ನೊಂದು ಇಸ್ತಮ್. ಸೊ ಇಲ್ಲಿ ಸ್ಟ್ರೇಟ್ ಅಂದ್ರೆ ನೋಡ್ಬೋದು, ಇಲ್ಲಿ ಇದು ಅಟ್ಲಾಂಟಿಕ್ ಓಷನ್ ಮತ್ತೆ ಇದು ಪೆಸಿಫಿಕ್ ಓಷನ್. ಸೊ ಇವೆರಡು ಕನೆಕ್ಟ್ ಮಾಡುತ್ತೆ. ಆರ್ಟಿಫಿಷಿಯಲ್ ಆಗಿ ಕ್ರಿಯೇಟ್ ಮಾಡಿದ್ದಾರೆ ಈ ಪನಾಮ ಕೆನಾಲ್. ಇದು ಕೂಡ ಒಂಥರ ಸ್ಟ್ರೇಟ್ ಆಗಿ ವರ್ಕ್ ಆಗುತ್ತೆ. ಸೊ ಟೂ ಏನು ಎರಡು ಓಷನ್, ಎರಡು ಸಮುದ್ರಗಳನ್ನ ಕನೆಕ್ಟ್ ಮಾಡೋಕ್ಕೆ ಏನು ಸ್ಮಾಲ್ ಏನಿದ್ರೆ ಸ್ಟ್ರೆಚ್ ಆಫ್ ವಾಟರ್ ಇರುತ್ತೆ, ಅದಕ್ಕೇನಂತಾರೆ ಸ್ಟ್ರೇಟ್ ಅಂತಾರೆ. ಇಸ್ತಮಸ್ ಅಂತಂದ್ರೆ ಈ ನಾರ್ತ್ ಅಮೆರಿಕಾ ಇದೆ, ಸೌತ್ ಅಮೆರಿಕಾ ಇದೆ. ಸೊ ನ್ಯಾರೋ ಸ್ಟ್ರೆಚ್ ಆಫ್ ಲ್ಯಾಂಡ್ ಕನೆಕ್ಟ್ ಮಾಡುತ್ತೆ. ಅಲ್ಲಿ ನೀರು ಕನೆಕ್ಟ್ ಮಾಡ್ತಾ ಇದ್ದು ಲ್ಯಾಂಡ್ ಕನೆಕ್ಟ್ ಮಾಡುತ್ತೆ, ಇದಕ್ಕೆ ಇಸ್ತಮಸ್. ಸೊ ಪನಾಮ ಇದೇ ಒಂದು ಇಸ್ತಮಸ್. ನೀವು ನೋಡ್ಬೋದು ಇಲ್ಲಿ ನಾರ್ತ್ ಅಮೆರಿಕಾ ಮತ್ತೆ ಸೌತ್ ಅಮೆರಿಕಾನ ಕನೆಕ್ಟ್ ಮಾಡುತ್ತೆ. ಓಕೆ, ನಾವಿಲ್ಲಿ ಪನಾಮ ಕೆನಾಲ್ ನೋಡ್ಕೋಬೇಕಾದ್ರೆ ಇದು ಪನಾಮ ಕಂಟ್ರಿದಲ್ಲಿ ಇದೆ. ಪನಾಮ ಕೆನಾಲ್ ಸ್ಟಾರ್ಟ್ ಮಾಡಿದ್ದು ಫ್ರಾನ್ಸು, ನೆಕ್ಸ್ಟ್ US ಇದನ್ನ ಕಂಪ್ಲೀಟ್ ಮಾಡ್ತಾರೆ. ಅರೌಂಡ್ ಇದು ಏನ್ ಹೇಳ್ತಾರೆ 8000 ನಾಟಿಕಲ್ ಮೈಲ್ಸ್ ಏನು ದೂರ ಕಡಿಮೆ ಮಾಡುತ್ತೆ ಅಂತ ಹೇಳ್ತಾರೆ. ಏನು ಗೂಡ್ಸ್ ಸಾಗಿಸ್ಲಿಕ್ಕೆ. ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ, ನಾರ್ತ್ ಅಮೆರಿಕಾದಲ್ಲಿ ಇಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಗೂಡ್ಸ್ನ ಅಂದ್ರೆ ವಸ್ತುಗಳನ್ನ ಸಾಗಿಸಕ್ಕೆ ಇಲ್ಲಿ ಏನಾಗುತ್ತೆ, ಕಾಸ್ಟು ಇನ್ಕ್ರೀಸ್ ಆಗುತ್ತೆ ಮತ್ತೆ ಟೈಮ್ ಇನ್ಕ್ರೀಸ್ ಆಗುತ್ತೆ. ಅದಕ್ಕೆ ಇವ್ರು ಏನ್ ಮಾಡ್ತಾರೆ, ಈ ತರ ರೌಂಡ್ ಹಾಕ್ಬಿಟ್ಟು ಸೌತ್ ಅಮೆರಿಕಾ ರೌಂಡ್ ಹಾಕಿ ಈ ತರ ಏನು ಟ್ರಾವೆಲ್ ಏನು ಗೂಡ್ಸ್ನ ನೀರಲ್ಲಿ ಸಾಗಿಸಕ್ಕೆ ತುಂಬಾ ಈಸಿ ಆಗುತ್ತೆ. ಬಟ್ ಇಲ್ಲಿ ಕೂಡ ಏನಾಗುತ್ತೆ, ಕಾಸ್ಟು ಮತ್ತೆ ಟೈಮ್ ಇನ್ಕ್ರೀಸ್ ಹೆಚ್ಚಾಗುತ್ತೆ. ಅದಕ್ಕೆ ಏನಾಗುತ್ತೆ, ಇಲ್ಲಿ ಈ ಪನಾಮ ಕೆನಾಲಿಂದ ಸಾಗಿಸಿದ್ರೆ ಅರೌಂಡ್ 8000 ನಾಟಿಕಲ್ ಮೈಲ್ಸು ಏನು ದೂರ ಕಡಿಮೆ ಆಗುತ್ತೆ, ಡಿಸ್ಟೆನ್ಸ್ ಕಡಿಮೆ ಆಗುತ್ತೆ ಅಂತ ಇದೆ. ಓಕೆ, ಇಲ್ಲಿ ಇನ್ನೂ ಇಂಪಾರ್ಟೆಂಟ್ ಏನು ನೋಡ್ಕೋಬೇಕಂತಂದ್ರೆ ಲ್ಯಾಟಿನ್ ಅಮೆರಿಕಾದಲ್ಲಿ ನೋಡ್ಬೇಕು. ಲ್ಯಾಟಿನ್ ಅಮೆರಿಕಾ ಅಂತ ಯಾಕೆ ಕರೀತಾರೆ ಅಂತ ನೋಡ್ಕೋಬೇಕು. ನೆಕ್ಸ್ಟ್ ಸೆಂಟ್ರಲ್ ಅಮೆರಿಕನ್ ಕಂಟ್ರೀಸ್ ಯಾವ್ಯಾವ ಬರ್ತವೆ ಅಂತ ನೋಡ್ಕೋಬೇಕು. ದೀಸ್ ಆರ್ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮ್. ಸೊ ನೆಕ್ಸ್ಟ್ ಸೆನೆಗಲ್ ಬರುತ್ತೆ. ಸೆನೆಗಲ್ ವೆಸ್ಟ್ ಆಫ್ರಿಕಾದಲ್ಲಿ ಬರುತ್ತೆ. ದಿಸ್ ಇಸ್ ಸೆನೆಗಲ್. ಸೊ ಇದು ಪಿಂಕ್ ಲೇಕ್ ಬರುತ್ತೆ. ಪಿಂಕ್ ಲೇಕ್ ಏನಾಗ್ತಿದೆ, ಎಕ್ಸ್ಟಿಂಕ್ಟ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ಪಿಂಕ್ ಲೇಕ್ ಎಕ್ಸ್ಟಿಂಕ್ಟ್ ಯಾಕೆ ಆಗ್ತಿದೆ ಅಂದ್ರೆ ನೈಟ್ರೇಟ್ ಡೆಪಾಸಿಟ್ಸ್ ಇದೆ. ಸೊ ಲೇಕ್ ಇದೆ, ಸೊ ನೈಟ್ರೇಟ್ ಈ ತರ ಡೆಪಾಸಿಟ್ ಆಗೋದ್ರಿಂದ ಇದು ನೋಡಕ್ ಸಿಗಲ್ಲ ಅಂತ ಹೇಳ್ತಾರೆ. ಸೊ ಸೆನೆಗಲ್ ಇಂಪಾರ್ಟೆಂಟ್ ಯಾಕಂತಂದ್ರೆ ಎಕ್ಸಾಮ್ ಬರ್ಬೋದು, ಏನ್ ಬರ್ಬೋದು, ಇದೇನ್ ಬರುತ್ತೆ, ಸಾಹೇಲ್ ಬೆಲ್ಟ್ ಬರುತ್ತೆ. ಸೊ ನಾರ್ತ್ ಅಲ್ಲಿ ಏನಿದೆ, ಸಹಾರಾ ಡೆಸರ್ಟ್. ಸೊ ಸಾಹೇಲ್ ಬೆಲ್ಟ್ ಅದಕ್ಕಂತಾರೆ, ಸೊ ಸದರ್ನ್ಗೆ ಇದನ್ನೊಂದು ಟ್ರಾನ್ಸಿಷನ್ ಬೆಲ್ಟ್ ಇದು ಸಾಹೇಲ್ ಅಂತ. ಇಲ್ಲಿ ಏನ್ ಬರುತ್ತೆ, ಸಾಹೇಲ್ ಏನು ಕಂಟ್ರೀಸ್ ಅಂತ ಬರುತ್ತೆ. ಸಾಹೇಲ್ ಕಂಟ್ರೀಸ್ ಯಾವ್ಯಾವ ಬರ್ತವೆ ಅಂತ ಬರುತ್ತೆ ಎಕ್ಸಾಮ್ಗೆ. ಸೊ ಸೆನೆಗಲ್ ಇದೆಯಲ್ಲ, ಸೆನೆಗಲ್ ಕೂಡ ಒನ್ ಆಫ್ ದ ಸಾಹೇಲ್ ಕಂಟ್ರಿ, ಸಾಹೇಲ್ ರೀಜನ್ ಅಲ್ಲೇ ಬರೋದು. ಓಕೆ, ಇದು ಏನು ಎಕ್ಸಾಮ್ ಪರ್ಪಸ್ಗೆ ಇದು ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಬಾಲ್ಟಿಕ್ ಸಿ ಬರುತ್ತೆ. ಸೊ ಬಾಲ್ಟಿಕ್ ಸಿ ಎಲ್ಲಿ ಮತ್ತೆ ಯುರೋಪಲ್ಲಿ ಬರುತ್ತೆ, ನಾರ್ದರ್ನ್ ಏನು ಯುರೋಪಲ್ಲಿ ಬರುತ್ತೆ, ಇದು ಬಾಲ್ಟಿಕ್ ಸಿ. ಸೊ ಇಲ್ಲಿ ಏನ್ ಬರುತ್ತೆ, ಸೊ ಇನ್ನು ಬಾರ್ಡರಿಂಗ್ ಕಂಟ್ರೀಸ್ ಬರುತ್ತೆ. ಇಲ್ಲಿ 9 ದೇಶಗಳು ಬರ್ತವೆ. ಇಲ್ಲಿ ನೋಡ್ಬೋದು, ಇದರ ಟ್ರಿಕ್ಸ್ ಕೂಡ ಇದೆ. ಸೊ ಜರ್ಮನಿ, ಪೋಲೆಂಡ್, ರಷ್ಯಾ, ಸ್ವೀಡನ್, ಫಿನ್ಲ್ಯಾಂಡ್, ಡೆನ್ಮಾರ್ಕ್, ಇಸ್ಟೋನಿಯಾ, ಲಿಥುವೇನಿಯಾ ಬರುತ್ತೆ. ಇವು 3 ಕಂಟ್ರೀಸ್ ಏನಂತಾರೆ, ಬಾಲ್ಟಿಕ್ ಕಂಟ್ರೀಸ್ ಅಂತಾರೆ. ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಅಂತಂದ್ರೆ ಇವು 3 ಬರ್ತವೆ. ಯಾವ ಬರ್ತವೆ, ನಾರ್ವೆ ಬರುತ್ತೆ, ಸ್ವೀಡನ್ ಬರುತ್ತೆ, ಡೆನ್ಮಾರ್ಕ್ ಬರುತ್ತೆ. ಸೊ ನೆಕ್ಸ್ಟ್ ಬಾಲ್ಟಿಕ್ ಸಿ ಏನನ್ನು ಇನ್ಕ್ಲೂಡ್ ಮಾಡುತ್ತೆ, ಗಲ್ಫ್ ಆಫ್ ಬೋತ್ನಿಯಾ, ಫಿನ್ಲ್ಯಾಂಡ್, ಫ್ರಿಗಾ ಬರುತ್ತೆ. ಸೊ ಇಲ್ಲಿ ಗಲ್ಫ್ ಆಫ್ ಫ್ರಿಗಾ ಬರುತ್ತೆ, ಗಲ್ಫ್ ಆಫ್ ಇದು ಫಿನ್ಲ್ಯಾಂಡ್ ಬರುತ್ತೆ, ಇಲ್ಲಿ ಗಲ್ಫ್ ಆಫ್ ಬೋತ್ನಿಯಾ. ನೆಕ್ಸ್ಟ್ ಏನು ನಾರ್ಡಿಕ್ ಕಂಟ್ರೀಸ್ ಅಂತ ಬರುತ್ತೆ. ಸೊ ವಾಟ್ ಆರ್ ನಾರ್ಡಿಕ್ ಕಂಟ್ರೀಸ್, ಇವು ನೀವು ಇದು ದಿಸ್ ಇಸ್ ಫಾರ್ ದ ಏನು ಹೋಮ್ವರ್ಕ್. ಓಕೆ, ಮಾಲ್ಡೀವ್ಸ್ ತುಂಬಾ ನ್ಯೂಸ್ ಅಲ್ಲಿ ಇತ್ತು. ಹೀಗಾಗಿ 2024 ಅಲ್ಲಿ AS ಎಕ್ಸಾಮ್ ಪ್ರಿಲಿಮ್ಸ್ ಅಲ್ಲಿ ಕ್ವಶನ್ ಬರುತ್ತೆ ಏನಂತ, ಮೆಜಾರಿಟಿ ಆಫ್ ಏನು ಪ್ರಾಕ್ಟೀಸಸ್ ಶಿಯಾ ಅಂತ ಬರುತ್ತೆ ಆಪ್ಷನ್ ಅಲ್ಲಿ. ಶಿಯಾ ಏನು ಇಸ್ಲಾಂ ಅಂತ ಬರುತ್ತೆ. ಶಿಯಾ ದಟ್ ಈಸ್ ರಾಂಗ್. ಮೆಜಾರಿಟಿ ಏನು ಪ್ರಾಕ್ಟೀಸ್ ಮಾಡ್ತಾರೆ, ಸುನ್ನಿ ಇಸ್ಲಾಂ ಪ್ರಾಕ್ಟೀಸ್ ಮಾಡ್ತಾರೆ. ಮತ್ತೆ ಐಲ್ಯಾಂಡ್ಸ್ ಬಗ್ಗೆ ಬರುತ್ತೆ. ಓನ್ಲಿ ಏನು 100 ಐಲ್ಯಾಂಡ್ಸ್ ಇನ್ಹ್ಯಾಬಿಟೆಡ್ ಅಂತ ಬರುತ್ತೆ, ಬಟ್ ಇಟ್ ಇಸ್ ಮೋರ್ ದನ್ 100 ಐಲ್ಯಾಂಡ್. ಸೊ ಯು ಕ್ಯಾನ್, ಇದು 100 ರಫ್ ಫಿಗರ್ ಇದೆ, ಯು ಕ್ಯಾನ್ ಎಲಿಮಿನೇಟ್ ಮಾಡ್ಬೋದು. ಬಟ್ ಅದು ಆಪ್ಷನ್ ಕೂಡ ತಪ್ಪಾಗುತ್ತೆ. ದೇರ್ ಆರ್ ಮೋರ್ ದನ್ 1000 ಐಲ್ಯಾಂಡ್ಸ್, ಏನು 187 ಐಲ್ಯಾಂಡ್ಸ್ ಇನ್ಹ್ಯಾಬಿಟೆಡ್. ಓಕೆ, ಇದು ಕ್ಯಾಪಿಟಲ್ ಮಾಲೆ ಬರುತ್ತೆ. ಅದು ಏನು ಕರೆನ್ಸಿ ಏನಿದೆ ಮಾಲ್ಡೀವಿಯನ್ ರೂಪಿಯಾ ಯೂಸ್ ಮಾಡಿ. ನೆಕ್ಸ್ಟ್ ದೀಸ್ ಆರ್ ಏನು ಲೋ ಐಲ್ಯಾಂಡ್ಸ್ ಅಂತ ಬರ್ತವೆ, ನಡುಗಡ್ಡೆಗಳು ಅಂತ ಈ ತರ ಓಷನ್ ಇರುತ್ತೆ. ಸೊ ಇದು ಬಹಳ ಓಷನ್ ಇಂದ ಮೇಲೆ ಹೈಟ್ ಇರಲ್ಲ ಜಾಸ್ತಿ. ಸೊ ಈ ಥ್ರೆಟ್ ಏನಂತಂದ್ರೆ ಗ್ಲೋಬಲ್ ವಾರ್ಮಿಂಗ್, ಕ್ಲೈಮೇಟ್ ಚೇಂಜ್. ಸಿ ಲೆವೆಲ್ ಹಿಂಗೆ ರೈಸ್ ಆಗ್ತಾ ಇದ್ದಂಗೆ, ಸೊ ನಮ್ಗೆ ಇದು ಫ್ಯೂಚರ್ ಅಲ್ಲಿ ಅಂದ್ರೆ ಭವಿಷ್ಯದಲ್ಲಿ ಇವು ಏನು ಐಲ್ಯಾಂಡ್ಸ್ ಇದಾವಲ್ಲ, ಇವು ನೋಡ್ಲಿಕ್ಕೆ ಸಿಗೋದಿಲ್ಲ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಲಕ್ಷದ್ವೀಪ್ ಇದೆ, ಇದು ನಮ್ದು ಮೇನ್ಲ್ಯಾಂಡ್ ಇಂಡಿಯಾ. ಸೊ ಲಕ್ಷದ್ವೀಪಿಂದ ಮಿನಿಕೋ ಐಲ್ಯಾಂಡ್. ಸೊ ಮಿನಿಕೋ ಐಲ್ಯಾಂಡ್ ಏನು ಸೆಪರೇಟ್ ಮಾಡುತ್ತೆ, 9 ಡಿಗ್ರಿ ಚಾನಲ್ ಸೆಪರೇಟ್ ಮಾಡುತ್ತೆ.
ನೆಕ್ಸ್ಟು 8 ಡಿಗ್ರಿ ಚಾನಲ್ ಮಾಲ್ಡೀವ್ಸ್ನ ಮತ್ತು ಮಿನಿಕಾಯ್ನ ಸಪ್ರೇಟ್ ಮಾಡಿ. ಇದು ಮಿನಿಕಾಯ್ ಇದೆಯಲ್ಲ, ಇದು ಲಕ್ಷದ್ವೀಪಲ್ಲೇ ಬರುತ್ತೆ. ಸೊ ಆದರೆ ಇದು ಏನು ನಿಯರೆಸ್ಟ್ ಇದೆ ಏನು ಮಾಲ್ಡೀವ್ಸ್ ಇದೆ. ಲಕ್ಷದ್ವೀಪಿಂದ ಇಲ್ಲಿ ಐಲ್ಯಾಂಡ್ ಸಮೂಹ ಬರುತ್ತಲ್ಲ, ಇದಕ್ಕಿಂತ ಸ್ವಲ್ಪ ದೂರ ಇದೆ. ಸೊ ಎಕ್ಸಾಮ್ ಪರ್ಪಸ್ಗೆ ಏನು ಬರುತ್ತೆ ಎಕ್ಸಾಮ್ಗೆ, ಲಕ್ಷದ್ವೀಪ ಒರಿಜಿನ್ ಕೇಳ್ಬೋದು. ಲಕ್ಷದ್ವೀಪದ ಒರಿಜಿನ್ ಸೊ ಒರಿಜಿನ್ ಏನು ಕೋರಲ್, ಇವಕ್ಕೆ ಕೋರಲ್ ಐಲ್ಯಾಂಡ್ಸ್. ಸೊ ಯಾವ ಟೈಪ್ ಆಫ್ ಕೋರಲ್ಸ್ ಇದಾವೆ ಇಲ್ಲಿ, ಅಟಾಲ್ಸ್ ಅಂತ ಬರ್ತದೆ. ಅಟಾಲ್ಸ್ ಮೇನ್ಲಿ ಅಟಾಲ್ಸ್ ಬರ್ತದೆ. ದೀಸ್ ಆರ್ ಮೇಡ್ ಅಪ್ ಆಫ್ ಕೋರಲ್ ಐಲ್ಯಾಂಡ್ಸ್. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಏನು ಮಾಲ್ಡೀವ್ಸ್. ನಾವು ಏನೇನು ನೋಡ್ಕೊಂಡ್ವಿ ಈ ಒಂದು ಲೆಕ್ಚರಲ್ಲಿ. ಸೊ ಬಾಲ್ಟಿಕ್ ಸಿ ನೋಡ್ಕೊಂಡ್ವಿ, ವಾಟರ್ ಬಾಡೀಸ್ ಇನ್ ಬಾರ್ಡರಿಂಗ್ ಕಂಟ್ರೀಸು, ವಾಟರ್ ಬಾಡೀಸು, ಬಾಲ್ಟಿಕ್ ಕಂಟ್ರೀಸು, ಸ್ಕ್ಯಾಂಡಿನೇವಿಯನ್ ಕಂಟ್ರೀಸು, ನೆಕ್ಸ್ಟ್ ನಾರ್ಡಿಕ್ ಕಂಟ್ರೀಸು, ಇದು ನೀವು ನೋಡ್ಕೊಳ್ಳಿ ಅಂತ ಹೇಳಿದೆ. ಸೊ ನೆಕ್ಸ್ಟ್ ಸೆನೆಗಲ್ ಬರುತ್ತೆ, ಆಫ್ರಿಕಾದಲ್ಲಿ ಬರುತ್ತೆ, ಸಾಹೆಲ್ ಬೆಲ್ಟು, ಸಾಹೆಲ್ ರೀಜನ್ ಕಂಟ್ರೀಸ್ ಬರುತ್ತೆ. ಸೊ ನೆಕ್ಸ್ಟು ಪನಾಮಾ ಕೆನಲ್ ಏನು ಯಾವುದು 2 ವಾಟರ್ ಬಾಡೀಸ್ ಕನೆಕ್ಟ್ ಮಾಡುತ್ತೆ ನೋಡ್ಕೊಂಡ್ವಿ. ನೆಕ್ಸ್ಟ್ ಲ್ಯಾಟಿನ್ ಅಮೆರಿಕಾ, ಸೆಂಟ್ರಲ್ ಅಮೆರಿಕನ್ ಕಂಟ್ರೀಸು, ಇವು ಹೋಗ್ಬೇಕು. ಸೊ ಇಂಡಿಯಾದಲ್ಲಿ ನಾವು ನೋಡ್ಕೊಂಡ್ವಿ ಕೇರಳ ಎಂಡೋಸಲ್ಫಾನು, ಕಾಸರಗೋಡು ಡಿಸ್ಟ್ರಿಕ್ಟ್ ನೋಡ್ಕೊಂಡ್ವಿ. ನೆಕ್ಸ್ಟ್ ಚಿನ್ನಾರ್ ವೈಲ್ಡ್ ಲೈಫ್ ಸೆಂಚುರಿ ನೋಡ್ಕೊಂಡ್ವಿ. ಓಕೆ, ನೆಕ್ಸ್ಟ್ ಪ್ಲೇಸಸ್ ಇನ್ ನ್ಯೂಸ್ ಇಂಡಿಯಾ ನೋಡ್ಕೊಂಡ್ವಿ. ಓಕೆ, ಇದು ಸೋಷಿಯಲ್ ಜಸ್ಟಿಸ್ ಅಂಬೇಡ್ಕರ್ದು, ಪೆಂಚ್ ಟೈಗರ್ ರಿಸರ್ವ್, ನೆಕ್ಸ್ಟ್ ಚಿನ್ನಾರ್ ವೈಲ್ಡ್ ಲೈಫ್ ಸೆಂಚುರಿ ಹೇಳಿದೆ, ಪಕ್ಕೆಪಗ ಹಾರ್ನ್ಬಿಲ್ ಫೆಸ್ಟಿವಲ್ ಅರುಣಾಚಲ್ ಪ್ರದೇಶ್ ನೋಡ್ಕೊಂಡ್ವಿ. ಓಕೆ, ಇಫ್ ಯು ಆರ್ ವಾಚಿಂಗ್ ಅವರ್ ವಿಡಿಯೋಸ್, please do support us. Okay, thank you.